ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ ಅವರು. ಪವನ್ ಕಲ್ಯಾಣ್ ಅವರನ್ನ ನೋಡೋಕೆ ಅಭಿಮಾನಿಗಳ ದಂಡೆ ಆಗಮಿಸಿದೆ. ವಿಧಾನಸೌಧದ ಬಳಿಯಲ್ಲಿ ಅಭಿಮಾನಿಗಳ ನೂಕುನುಗ್ಗಲು. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರು ಬಂದರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದರು, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಆದರೆ ಪವನ್ ಕಲ್ಯಾಣ್ ಬಂದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರ ಅಭಿಮಾನಿಗಳು ವಿಧಾನಸೌಧದ ಹತ್ರಕ್ಕೇನೆ ದೌಡಾಯಿಸ್ಬಿಟ್ರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ. ಕ್ಯಾಬಿನೆಟ್ ಹಾಲ್ನ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಆ ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಧಾನಸೌಧ. ಸಾಮಾನ್ಯ ದಿನಗಳಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ ಈ ಮಟ್ಟಿಗೆ ಜನ ಇರೋಲ್ಲ. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು ಅಂತ ಹೇಳಿ ಜನ ಬಂದಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಷ್ಟು ಮಟ್ಟಿಗೆ ಹರಸಾಹಸ ಪಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಹತ್ರ 2 ವರ್ಷದ ಹಿಂದಿನ ಸೀನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸಿದ್ದರಾಮೋತ್ಸವ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಡೆದಂತಹ ಸಿದ್ದರಾಮಯ್ಯನವರ ಜನ್ಮದಿನ ಆಚರಣೆಯ ಸಮಾರಂಭ. ಏನ್ ಜನ, ಏನ್ ಬೆಂಬಲಿಗರು ಸಿದ್ದರಾಮಯ್ಯನವರನ್ನ ಆಕ್ಚುಯಲ್ ಹೀರೋ ತರದಲ್ಲಿ ಮೆರೆಸಿದ್ರು. ಅವರ ಬೆಂಬಲಿಗರು ಎಲ್ಲರೂ ಸೇರಿ ಮಾಡಿದ ಕಾರ್ಯಕ್ರಮ ಅದು. ಆದ್ರೆ 2 ವರ್ಷದಲ್ಲಿ ಸೀನ್ ಕಂಪ್ಲೀಟ್ ಚೇಂಜ್ ಆಗೋಯ್ತಾ ಅನುಮಾನ ಕಾಡ್ತಾ ಇದೆ. ಸಿದ್ದರಾಮೋತ್ಸವದಲ್ಲಿದ್ದ ಸಿದ್ದರಾಮಯ್ಯನವರು ಈಗ ಎಲ್ಲಿ ಹೋದ್ರು ಅನ್ನೋ ಅನುಮಾನ. ಅವತ್ತಿದ್ದ ಗತ್ತು, ಗಾಂಭೀರ್ಯ ಎಲ್ಲವನ್ನ ಬಿಟ್ಟು ಮೆತ್ತಗಾಗಿ ಹೋದ್ರ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವ್ರ ಕತೆ ಒಂದ್ ಕಡೆ ಆದ್ರೆ ಅವ್ರ ಬೆನ್ನಿಗೆ ನಿಂತಿದ್ದ ನಾಯಕರೆಲ್ಲ ಎಲ್ಲಿ ನಾಪತ್ತೆ? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸಿಂಗಲ್ ಸಿಂಹ ಆಗೋದ್ರ? 2 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿನ ಚಿತ್ರಣವೇ ಬದಲಾಗಿ ಹೋಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಿದ್ದರಾಮೋತ್ಸವ ಇನ್ಫ್ಯಾಕ್ಟ್ ನಡೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗೆಸ್ಟ್ ಆಫ್ ಆನರ್ ರೀತಿಯಲ್ಲಿ, ಅಂದ್ರೆ ಕಾರ್ಯಕ್ರಮ ನಡೆಯೋ ಕ್ಷಣಕ್ಕೆ ಮಾತ್ರ ಅಲ್ಲಿ ರಾಯಲ್ ಎಂಟ್ರಿ. ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲಿ ಇಡೀ ವೇದಿಕೆಯಲ್ಲಿದ್ದ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದೇನು, ಅವ್ರ ಕೈ ಕುಲ್ಕೋದೇನು, ಹೆಗ್ಲು ಕೊಡೋದೇನು, ಇಡೀ ಕಾರ್ಯಕ್ರಮದ ಉಸ್ತುವಾರಿ ಪಡ್ಕೊಳ್ಳೋದೇನು, ಲಕ್ಷಾಂತರ ಜನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮೋತ್ಸವ ನಡೆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನ ಹೊಗಳಿದ್ದು. ಆದ್ರೆ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡ ಮೂಡ ಉರುಳು. ಇದೀಗ ಮೈಸೂರಿನಲ್ಲಿ ಒಂದು ಸಮಾವೇಶ ಆಯೋಜನೆ ಆಗ್ತಾ ಇದೆ. ಸಿದ್ದರಾಮೋತ್ಸವವನ್ನ ಮೀರಿಸುವಂತಹ ಕಾರ್ಯಕ್ರಮ ಆಗಬೇಕು ಅನ್ನೋ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಪ್ರಯತ್ನ ಮಾಡ್ತಿರೋದು ಯಾರು? ಖುದ್ದು ಸಿದ್ದರಾಮಯ್ಯನವರು. ಅಂದ್ರೆ ಹಿಂದೆ ಸಿದ್ದರಾಮೋತ್ಸವ ನಡೆಯೋ ಸಂದರ್ಭದಲ್ಲಿ ಇದ್ದ ಬೆಂಬಲಿಗರು, ಅವರಲ್ಲಿದ್ದ ಉತ್ಸಾಹ ಅದೆಲ್ಲವೂ ಎಲ್ಲಿ ಹೋಯ್ತು?
ಸಿದ್ದರಾಮಯ್ಯನವರು ಏಕಾಂಗಿ ಆಗಿ ಹೋಗ್ಬಿಟ್ರ ಅನ್ನೋ ಅನುಮಾನಕ್ಕೆ ನಾಳೆ ಮೈಸೂರಿನಲ್ಲಿ ನಡೀತಾ ಇರುವ ಸಮಾವೇಶ, ಅದಕ್ಕೆ ನಡೀತಿರುವ ಸಿದ್ಧತೆಗಳು ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಒಂದು ರಿಪೋರ್ಟ್ ನೋಡೋಣ. 2 ವರ್ಷದಲ್ಲಿ ಹೇಗೆ ಬದಲಾಗಿ ಹೋಯ್ತು ಚಿತ್ರಣ? ಇಡೀ ಪಕ್ಷವನ್ನ ಹೆಗಲ ಮೇಲೆ ಹೊತ್ತು ಸಾಗಿದ ಮಾಸ್ ಲೀಡರ್ ಈಗ ವೀಕ್ ಆಗಿ ಹೋಗ್ಬಿಟ್ರ? ಇಷ್ಟಕ್ಕೆಲ್ಲ ಕಾರಣ ಮೂಡಾ ಪ್ರಕರಣನ ಅನ್ನೋ ಅನುಮಾನ. ಎಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಅದಕ್ಕೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಎಲ್ ಹೋಯ್ತು ಒಗ್ಗಟ್ಟು, ಎಲ್ ಹೋಯ್ತು ಆ ಗತ್ತು? ಸಿದ್ದರಾಮೋತ್ಸವದಲ್ಲಿ ಗರ್ಜಿಸಿದ ಸಿದ್ದರಾಮಯ್ಯ ಈಗ ಗಪ್ಚುಪ್ಪಾಗಿದ್ದಾರೆ. ಅಂದಿನ ಸಿಟ್ಟು ಇಲ್ಲ, ಅಂದಿನ ಗತ್ತೂ ಇಲ್ಲ. ಇಂದಿನ ಮುಖ್ಯಮಂತ್ರಿ ಅಂದಿನಂತಿಲ್ಲ. ಸಿಂಗಲ್ ಸಿಂಹ ಸಿದ್ದರಾಮಯ್ಯ ಬೆನ್ನಿಗೆ ಈಗ್ಯಾರೂ ಇಲ್ಲ. ಮುಡಾ ಹೊಡೆತಕ್ಕೆ ಸಿಎಂ ಸಿದ್ದರಾಮಯ್ಯ ಹೈರಾಣ. ಎಲ್ಲಿ ಕಾಣೆ ಆಯಿತೋ ಅಂದು ಬೆನ್ನಿಗೆ ನಿಂತ ಬಣ. ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಮಾಸ್ ಲೀಡರ್ ಪಟ್ಟಿಯಲ್ಲಿ ಮೊದಲಿಗಿದ್ದ ಹೆಸರೇ ಸಿದ್ದರಾಮಯ್ಯ. ಅದೇ ಅಸ್ತ್ರವನ್ನ ಹಿಡಿದು ಹೊರಟ ಕಾಂಗ್ರೆಸ್ 2022ರ ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ಅದ್ಧೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಸಿತು. ಅಂದು ಇಡೀ ಪಕ್ಷದ ಎದುರಿಗಿದ್ದ ಟಾರ್ಗೆಟ್ ಒಂದೇ, ಅದು ಚುನಾವಣೆಯ ಗೆಲುವು. ಹೌದು ಹುಲಿಯ ಅನ್ನೋ ಗತ್ತಿನಲ್ಲಿದ್ದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತವರು ನೂರಾರು ನಾಯಕರು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಅಭಿಮಾನಿಗಳು. ಆದ್ರೀಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಒಬ್ಬಂಟಿಯಾಗ್ಬಿಟ್ರ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ. ಮುಡಾ ಮುಳ್ಳು ಮುಖ್ಯಮಂತ್ರಿಯನ್ನೇ ಮೆತ್ತಗಾಗಿಸಿದಂತೆ ಕಾಣ್ತಾ ಇದೆ. ನಾಯಕರಿಗೆ ಕೌಂಟರ್ ಕೊಡೋದಕ್ಕಾಗಿ ಜನಾಂದೋಲನ ನಡೆಸಲಾಗ್ತಾ ಇದೆ. ಆಗಸ್ಟ್ 9ರ ಬೃಹತ್ ಸಮಾವೇಶಕ್ಕೆ ವೇದಿಕೆಯೂ ಸಿದ್ಧವಾಗಿದೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ತಾವಷ್ಟೇ ತಮಗಷ್ಟೇ ಅನ್ನೋ ಸ್ಟೈಲ್ನಲ್ಲಿ ಸಂಘಟನೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಅಂದು ಬೆನ್ನಿಗೆ ನಿಂತ ನಾಯಕರೆಲ್ಲ ಇಂದು ಕಣ್ಮರೆಯಾಗಿದ್ದಾರೆ.